ದಲಿತ ಉದ್ದಿಮೆದಾರರ ಸಂಘ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಶಾಖೆಯಿಂದ ಎಸ್ಸಿ/ಎಸ್ಟಿ ಕೈಗಾರಿಕೋದ್ಯಮಿಗಳ ಸಭೆಯನ್ನ ದಾವಣಗೆರೆ ನಗರದ ರೋಟರಿ ಬಾಲಭವನದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. 2009ರಲ್ಲಿ ದಲಿತರನ್ನ ಆರ್ಥಿಕವಾಗಿ ಉದ್ದಿಮೆದಾರರನ್ನಾಗಿ ಮಾಡಲು ಈ ಸಂಘವನ್ನ ಪ್ರಾರಂಭಿಸಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕೈಗಾರಿಕೋದ್ಯಮಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ನಮ್ಮ ಸಂಘ 2009ರಲ್ಲಿ ದಲಿತರನ್ನು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಅನ್ನೋ ಉದ್ದೇಶದಿಂದ ಮಾಡುವ ನಿಟ್ಟಿನಲ್ಲಿ ಈ ಸಂಘ ಸ್ಥಾಪನೆ ಆಗಿದೆ. 2009ರಲ್ಲಿ KADB ಮತ್ತು KSSIDCಯಲ್ಲಿ ನಿವೇಶನ ಮತ್ತು ಮಳಿಗೆಗಳ ಪಡೆದಿರುವ ಸಂಖ್ಯೆ ಭಾಳ ಕಡಿಮೆ ಇತ್ತು. ಆಮೇಲೆ ಈ ಜನಾಂಗದವರು ಉದ್ದಿಮೆದಾರರು ಕೈಗಾರಿಕಾ ಸ್ಥಾಪನೆ ಮಾಡೋದರಲ್ಲಿ ಅಷ್ಟು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಇವರನ್ನು ಈ ಜನಾಂಗದವ್ರನ್ನ ಮೋಟಿವೇಟ್ ಮಾಡೋದು ಮತ್ತು ಸರ್ಕಾರಿ ಸವಲತ್ತುಗಳು ಏನೇನು ಸರ್ಕಾರದಲ್ಲಿ ಆ ಹೊತ್ತಿನಲ್ಲಿ ಸಿಗ್ತಾ ಇದೆ, ಆ ಸವಲತ್ತುಗಳಲ್ಲಿ ಏನಾದರೂ ಮಾರ್ಗಸೂಚಿಗಳಲ್ಲಿ ಬದಲಾವಣೆ ಆಗಬೇಕಾ, ಬಡ್ಜೆಟಲ್ಲಿ ಈ ಜನಾಂಗಕ್ಕೆ SC/ST ಉದ್ದಿಮೆದಾರರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನು ನಾವು ಸೇರಿಸಬೇಕು, ಎಷ್ಟು ಬಡ್ಜೆಟ್ ಪ್ರಾವಿಷನ್ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಸತತವಾಗಿ ಸಲಹೆಗಳನ್ನು ಕೊಡ್ತಾ ಇರುವ ನಮ್ಮ ಸಂಘ ಇವತ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಘಟಕಗಳನ್ನು ಸ್ಥಾಪನೆ ಮಾಡಿದೆ. ಕಳೆದ ಒಂದು ತಿಂಗಳ ಕೆಳಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ ದಲಿತ ಸಮಸ್ಯೆಗಳು ಭಾಳ ಬೃಹದಾಕಾರವಾಗಿದೆ. ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ದಲಿತ ಉದ್ದಿಮೆದಾರರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಒಂದು ಸಮಿತಿಯನ್ನು ರಚಿಸಬೇಕು ಅಂತ ಒತ್ತಾಯ ಮಾಡಿದ್ವಿ. ಆ ಸಮಿತಿಯನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಕಾಮರ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದ್ದಾರೆ. ಆ ಸಮಿತಿಯ ಮುಂದೆ ದಲಿತ ಉದ್ದಿಮೆದಾರರ ಕುಂದುಕೊರತೆಗಳೇನಿದೆ ಅಂತ ಪಟ್ಟಿ ಮಾಡೋ ಉದ್ದೇಶದಿಂದ ಇವತ್ತು ದಾವಣಗೆರೆ ಜಿಲ್ಲೆಗೂ ಬಂದಿದ್ದೀವಿ. ದಾವಣಗೆರೆ ಜಿಲ್ಲೆಯಲ್ಲಿ ಈ ಸಭೆ ನಡೀತಾ ಇದೆ. ಇವತ್ತು ಮುಖ್ಯವಾಗಿ ನಮ್ಮ ಮಾಯಕೊಂಡ ಶಾಸಕರಾದ ಬಸವಂತಪ್ಪನವರು ಅಧ್ಯಕ್ಷತೆ ವಹಿಸಿದರು. ಅವರು ಸರ್ಕಾರದಲ್ಲಿ ಬಡ್ಜೆಟ್ ಪ್ರಾವಿಷನ್ ಇರ್ಬೋದು, SCP TSPಯಲ್ಲಿ ಹಣ ಒದಗಿಸುವ ಬಗ್ಗೆ ಸವಿಸ್ತರವಾಗಿ ಮಾತಾಡಿದ್ದಾರೆ. ಮುಖ್ಯವಾಗಿ ದಲಿತರಿಗೆ ಈ ಜನಾಂಗದವರು ಉದ್ಯಮಪತಿಗಳಾಗಬೇಕು ಅಂತಂದರೆ SCP TSPಯಲ್ಲಿ ಕನಿಷ್ಠ ಪ್ರತಿ ವರ್ಷ 700 ಕೋಟಿ ಮೀಸಲಿಡಬೇಕು. ಎರಡನೇದು ಟೋಟಲ್ ಅಲಾಟಬಲ್ ಏರಿಯಲ್ಲಿ 24.1% ಕೊಡಬೇಕು. CA ನಿವೇಶನಗಳಲ್ಲಿ ಮೀಸಲಾತಿ ಒದಗಿಸ್ತಾ ಇದ್ದರೂ ಸಬ್ಸಿಡಿ ಕೊಡ್ತಾ ಇಲ್ಲ. ಈ 3 ಸರ್ಕಾರ ಪರಿಗಣಿಸಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.